ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಅಲ್ಲದೀನ ಕಫರೂ ವಸದ್ದೂ ಅನ್ ಸಬೀಲಿಲ್ಲಾಹಿ ಅضل ಅಅಮಾಲಹುಂ. ಅವಿಶ್ವಾಸವಿಟ್ಟವರು ಮತ್ತು ಅಲ್ಲಾಹುವಿನ ಮಾರ್ಗದಿಂದ ಜನರನ್ನು ತಡೆದವರಾರೋ ಅವರ ಕರ್ಮಗಳನ್ನು ಅವನು ಅಂದರೆ ಅಲ್ಲಾಹು ನಿಷ್ಫಲಗೊಳಿಸುವನು. والذين آمنوا وعملوا الصالحات وآمنوا بما نزل على محمد وهو الحق من ربهم كفر عنهم سيئاتهم وأصلح بالهم. ವಿಶ್ವಾಸವಿಟ್ಟವರು ಸತ್ಕರ್ಮವೆಸಗಿದವರು ಮತ್ತು ಮುಹಮ್ಮದ್ರಿಗೆ ಅವತೀರ್ಣಗೊಂಡಿರುವುದರಲ್ಲಿ ಅದು ಅವರ ರಬ್ಬಿನ ಅಂದರೆ ಅವರ ಪರಿಪಾಲಕನ ವತಿಯ ಸತ್ಯವಾಗಿದೆ. ವಿಶ್ವಾಸವಿಟ್ಟವರು ಯಾರೋ ಅವರಿಂದ ಅವನು ಅಂದರೆ ಅಲ್ಲಾಹು ಅವರ ಕೆಡುಕುಗಳನ್ನು ಅಳಿಸುವನು ಮತ್ತು ಅವರ ಸ್ಥಿತಿಯನ್ನು ಸುಧಾರಣೆಗೊಳಿಸುವನು. ذلك بأن الذين كفروا اتبعوا الباطل وأن الذين آمنوا اتبعوا الحق من ربهم كذلك يضرب الله للناس أمثالهم. ಅದೇಕೆಂದರೆ ಸತ್ಯ ನಿಷೇಧಿಗಳು ಅನುಸರಿಸುತ್ತಿರುವುದು ಅಸತ್ಯವನ್ನಾಗಿದೆ ಮತ್ತು ಸತ್ಯವಿಶ್ವಾಸಿಗಳು ಅನುಸರಿಸುತ್ತಿರುವುದು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ವತಿಯ ಸತ್ಯವನ್ನಾಗಿದೆ ಎಂಬುದರಿಂದಾಗಿದೆ. ಹೀಗೆ ಅಲ್ಲಾಹು ಜನರಿಗೋಸ್ಕರ ಅವರ ಮಾದರಿಗಳನ್ನು ವಿವರಿಸಿಕೊಡುವನು. فإذا لقيتم الذين كفروا فضرب الرقاب حتى إذا أثخنتموهم فشدوا الوثاق فإما منا بعد وإما فداء حتى تضع الحرب أوزارها ذلك ولو يشاء الله لانتصر منهم ولكن ليبلو بعضكم ببعض والذين قتلوا في سبيل الله فلن يضل أعمالهم. ಆದ್ದರಿಂದ ನೀವು ಸತ್ಯ ನಿಷೇಧಿಗಳನ್ನು ಮುಖಾಮುಖಿಯಾದರೆ ಅವರ ಕತ್ತುಗಳನ್ನು ಕತ್ತರಿಸಿರಿ. ಹೀಗೆ ನೀವು ಅವರನ್ನು ಬಗ್ಗು ಬಡಿದರೆ ಅವರನ್ನು ಬಿಗಿಯಾಗಿ ಬಂಧಿಸಿರಿ. ತರುವಾಯ ಅದರ ನಂತರ ನೀವು ಅವರೊಂದಿಗೆ ದಾಕ್ಷಿಣ್ಯ ತೋರುವುದನ್ನು ಅಥವಾ ವಿಮೋಚನಾ ಮೌಲ್ಯವನ್ನು ಪಡೆದು ಅವರನ್ನು ಬಿಟ್ಟು ಬಿಡುವುದನ್ನು ಮಾಡಿರಿ. ಇದು ಯುದ್ಧವು ಅದರ ಭಾರವನ್ನು ಕೆಳಗಿಡುವವರೆಗೆ ಮಾತ್ರವಾಗಿದೆ. ಇದಾಗಿದೆ ಯುದ್ಧದ ರಿವಾಜು. ಅಲ್ಲಾಹು ಇಚ್ಛಿಸುವುದಾದರೆ ಅವರ ಮೇಲೆ ಅವನು ಶಿಕ್ಷಾ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದನು. ಆದರೆ ಇದು ನಿಮ್ಮ ಪೈಕಿ ಕೆಲವರನ್ನು ಇತರ ಕೆಲವರ ಮೂಲಕ ಪರೀಕ್ಷಿಸುವ ಸಲುವಾಗಿದೆ. ಅಲ್ಲಾಹುವಿನ ಮಾರ್ಗದಲ್ಲಿ ಹತರಾದವರಾರೋ ಅವರ ಕರ್ಮಗಳನ್ನು ಅವನು ಎಂದೂ ನಿಷ್ಫಲಗೊಳಿಸಲಾರನು. ಸಯಹ್ದೀಹಿಂ ವಯುಸ್ಲಿಹು ಬಾಲಹುಂ. ಅವನು ಅವರನ್ನು ಗುರಿಯೆಡೆಗೆ ಮುನ್ನಡೆಸುವನು ಮತ್ತು ಅವರ ಸ್ಥಿತಿಯನ್ನು ಸುಧಾರಣೆಗೊಳಿಸುವನು. ವಯುದ್ಖಿಲುಹುಮುಲ್ ಜನ್ನತ ಅರ್ರಫಹಾ ಲಹುಂ. ಅವನು ಅವರನ್ನು ಸ್ವರ್ಗಕ್ಕೆ ಪ್ರವೇಶ ಮಾಡಿಸುವನು. ಅವನು ಅದನ್ನು ಅವರಿಗೆ ಮುಂಚೆಯೇ ಪರಿಚಯಿಸಿಕೊಟ್ಟಿರುವನು. ಯಾ ಅಯ್ಯುಹಲ್ಲದೀನ ಆಮನೂ ಇನ್ ತನ್ಸುರುಲ್ಲಾಹ ಯನ್ಸುರ್ಕುಂ ವಯುಸಬ್ಬಿತ್ ಅಕ್ದಾಮಕುಂ. ಓ ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹುವಿಗೆ ಸಹಾಯ ಮಾಡುವುದಾದರೆ ಅವನು ನಿಮಗೆ ಸಹಾಯ ಮಾಡುವನು ಮತ್ತು ನಿಮ್ಮ ಪಾದಗಳನ್ನು ಅಚಲವಾಗಿ ನಿಲ್ಲಿಸುವನು. ವಲ್ಲದೀನ ಕಫರೂ ಫತಅಸಲ್ ಲಹುಂ ವಅضل ಅಅಮಾಲಹುಂ. ಅವಿಶ್ವಾಸವಿಟ್ಟವರಾರೋ ಅವರಿಗೆ ನಾಶವಿರಲಿ, ಅವನು ಅವರ ಕರ್ಮಗಳನ್ನು ವ್ಯರ್ಥಗೊಳಿಸುವನು. ذلك بأنهم كرهوا ما أنزل الله فأحبط أعمالهم. ಅದೇಕೆಂದರೆ ಅಲ್ಲಾಹು ಅವತೀರ್ಣಗೊಳಿಸಿದ್ದನ್ನು ಅವರು ಅಸಹ್ಯಪಟ್ಟರು ಎಂಬುದರಿಂದಾಗಿದೆ. ಆದ್ದರಿಂದ ಅವನು ಅವರ ಕರ್ಮಗಳನ್ನು
ನಿಷ್ಫಲಗೊಳಿಸಿದನು. أفلم يسيروا في الأرض فينظروا كيف كان عاقبة الذين من قبلهم دمر الله عليهم وللكافرين أمثالها. ಅವರು ಭೂಮಿಯಲ್ಲಿ ಸಂಚರಿಸಿ ತಮಗಿಂತ ಮುಂಚಿನವರ ಅಂತ್ಯವು ಹೇಗಿತ್ತೆಂಬುದನ್ನು ನೋಡಲಾರರೆ ಅಲ್ಲಾಹು ಅವರನ್ನು ಧ್ವಂಸ ಮಾಡಿರುವನು. ಅದರಂತಿರುವುದು ಅಂದರೆ ಶಿಕ್ಷೆಯು ಈ ಸತ್ಯ ನಿಷೇಧಿಗಳಿಗೂ ಇದೆ. ذلك بأن الله مولى الذين آمنوا وأن الكافرين لا مولى لهم. ಇದೇಕೆಂದರೆ ಅಲ್ಲಾಹು ಸತ್ಯವಿಶ್ವಾಸಿಗಳ ರಕ್ಷಕನಾಗಿರುವನು ಮತ್ತು ಸತ್ಯ ನಿಷೇಧಿಗಳಿಗೆ ಯಾವುದೇ ರಕ್ಷಕರೂ ಇಲ್ಲ ಎಂಬುದರಿಂದಾಗಿದೆ. ಇನ್ನಲ್ಲಾಹ ಯುದ್ಖಿಲುಲ್ ಲದೀನ ಆಮನೂ ವಅಮಿಲುಸ್ ಸಾಲಿಹಾತಿ ಜನ್ನಾತಿನ್ ತಜ್ರಿ ಮಿನ್ ತಹ್ತಿಹಲ್ ಅನ್ಹಾರ್ والذين كفروا يتمتعون ويأكلون كما تأكل الأنعام والنار مثوى لهم. ಖಂಡಿತವಾಗಿಯೂ ಅಲ್ಲಾಹು ಸತ್ಯವಿಶ್ವಾಸವಿಟ್ಟವರನ್ನು ಮತ್ತು ಸತ್ಕರ್ಮವೆಸಗಿದವರನ್ನು ತಳಭಾಗದಿಂದ ನದಿಗಳು ಹರಿಯುವ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶ ಮಾಡಿಸುವನು. ಸತ್ಯ ನಿಷೇಧಿಗಳು ಇಹಲೋಕದಲ್ಲಿ ಸುಖವನ್ನು ಅನುಭವಿಸುತ್ತಲೂ ಜಾನುವಾರುಗಳು ತಿನ್ನುವಂತೆ ತಿನ್ನುತ್ತಲೂ ಇರುವರು. ಅವರಿಗಿರುವ ವಾಸಸ್ಥಳವು ನರಕಾಗ್ನಿಯಾಗಿದೆ. وكأين من قرية هي أشد قوة من قريتك التي أخرجتك أهلكناهم فلا ناصر لهم. ತಮ್ಮನ್ನು ಹೊರಗಟ್ಟಿದ ತಮ್ಮ ಪಟ್ಟಣಕ್ಕಿಂತಲೂ ಬಲಿಷ್ಠವಾದ ಎಷ್ಟು ಪಟ್ಟಣಗಳು, ಅವರನ್ನು ನಾವು ನಾಶ ಮಾಡಿದೆವು, ಅವರಿಗೆ ಸಹಾಯಕರಾಗಿ ಯಾರೂ ಇರಲಿಲ್ಲ. ಅಫಮನ್ ಕಾನ ಅಲಾ ಬಯ್ಯಿನತಿನ್ ಮಿರ್ ರಬ್ಬಿಹಿ ಕಮನ್ ಝುಯ್ಯಿನ ಲಹು ಸೂಉ ಅಮಲಿಹಿ ವತ್ತಬಊ ಅಹ್ವಾಅಹುಂ. ತನ್ನ ರಬ್ಬಿನ ಅಂದರೆ ತನ್ನ ಪರಿಪಾಲಕನ ವತಿಯ ಸ್ಪಷ್ಟವಾದ ಪುರಾವೆಯ ಮೇಲೆ ನೆಲೆಗೊಳ್ಳುವ ಒಬ್ಬ ವ್ಯಕ್ತಿ ತನ್ನ ದುಷ್ಕರ್ಮಗಳನ್ನು ಆಕರ್ಷಣೀಯವಾಗಿ ತೋರಿಸಲಾದ ಮತ್ತು ದೇಹೇಚ್ಛೆಗಳನ್ನು ಅನುಸರಿಸಿದ ಒಬ್ಬನಂತಾಗುವನೇ. ಮಸಲುಲ್ ಜನ್ನತಿ ಅಲ್ಲತಿ ವಅದಲ್ ಮುತ್ತಖೂನ್ ಫೀಹಾ ಅನ್ಹಾರುಂ ಮಿನ್ ಮಾಇನ್ ಗೈರಿ ಆಸಿನಿನ್ وأنهار من لبن لم يتغير طعمه وأنهار من خمر لذة للشاربين وأنهار من عسل مصفى ولهم فيها من كل الثمرات ومغفرة من ربهم كمن هو خالد في النار وسقوا ماء حميما فقطع أمعاءهم. ಭಯಭಕ್ತಿ ಪಾಲಿಸುವವರಿಗೆ ವಾಗ್ದಾನ ಮಾಡಲಾಗಿರುವ ಸ್ವರ್ಗವು ಹೇಗಿದೆ ಎಂದರೆ ಅದರಲ್ಲಿ ಮಾರ್ಪಾಡುಗೊಳ್ಳದ ನೀರಿನ ನದಿಗಳಿವೆ, ರುಚಿ ಬದಲಾಗದ ಹಾಲಿನ ನದಿಗಳಿವೆ, ಕುಡಿಯುವವರಿಗೆ ಮಧುರವಾದ ಮದ್ಯದ ನದಿಗಳಿವೆ ಮತ್ತು ಶುದ್ಧೀಕರಿಸಲಾದ ಜೇನಿನ ನದಿಗಳಿವೆ. ಅವರಿಗೆ ಅದರಲ್ಲಿ ಎಲ್ಲ ವಿಧದ ಫಲಗಳಿವೆ. ಅವರ ರಬ್ಬಿನ ಅಂದರೆ ಅವರ ಪರಿಪಾಲಕನ ವತಿಯ ಪಾಪ ಮುಕ್ತಿಯೂ ಇದೆ. ಈ ಸ್ವರ್ಗವಾಸಿಗಳ ಸ್ಥಿತಿಯು ನರಕಾಗ್ನಿಯಲ್ಲಿ ಶಾಶ್ವತವಾಗಿ ವಾಸಿಸುವವನಂತಾಗಿರುವುದೇ. ಅವರಿಗೆ ಕುಡಿಯಲು ನೀಡಲಾಗುವುದು ಕುದಿಯುವ ನೀರನ್ನಾಗಿದೆ, ಅದು ಅವರ ಕರುಳುಗಳನ್ನು ತುಂಡು ತುಂಡಾಗಿ ಕತ್ತರಿಸುವುದು. وَمِنْهُمْ مَنْ يَسْتَمِعُ إِلَيْكَ حَتَّى
إذا خرجوا من عندك قالوا للذين أوتوا العلم ماذا قال آنفا أولئك الذين طبع الله على قلوبهم واتبعوا أهواءهم. ತಾವು ಹೇಳುವುದನ್ನು ಕಿವಿಗೊಟ್ಟು ಆಲಿಸುವ ಕೆಲವರು ಅವರಲ್ಲಿರುವರು. ಆದರೆ ಅವರು ತಮ್ಮ ಬಳಿಯಿಂದ ಹೊರಟರೆ ಅವರು ಜ್ಞಾನ ನೀಡಲಾದವರೊಂದಿಗೆ ಹಾಸ್ಯ ಮಾಡುತ್ತಾ ಹೇಳುವರು, ಇವರು ಈಗ ಹೇಳಿದ್ದೇನು? ಅಂತಹವರ ಹೃದಯಗಳ ಮೇಲೆ ಅಲ್ಲಾಹು ಮುದ್ರೆಯನ್ನುತ್ತಿರುವನು. ಅವರು ಅವರ ದೇಹೇಚ್ಛೆಗಳನ್ನು ಅನುಸರಿಸುತ್ತಿರುವರು. والذين اهتدوا زادهم هدى وآتاهم تقواهم. ಸನ್ಮಾರ್ಗ ಪಡೆದವರಾರೋ ಅವರಿಗೆ ಅಲ್ಲಾಹು ಹೆಚ್ಚಿನ ಮಾರ್ಗದರ್ಶನವನ್ನು ನೀಡುವನು ಮತ್ತು ಅವರಿಗೆ ಇರಬೇಕಾದ ಭಯಭಕ್ತಿಯನ್ನು ಅವರಿಗೆ ನೀಡುವನು. فهل ينظرون إلا الساعة أن تأتيهم بغتة فقد جاء أشراطها فأنى لهم إذا جاءتهم ذكراهم. ಆ ಅಂತ್ಯಗಳಿಗೆಯು ಅವರ ಬಳಿಗೆ ಹಠಾತ್ತನೆ ಬರುವುದನ್ನೇ ಹೊರತು ಇನ್ನೇನಾದರೂ ಅವರು ಕಾಯುತ್ತಿರುವರೇ? ಆದರೆ ಅದರ ಕುರುಹುಗಳು ಬಂದುಬಿಟ್ಟಿವೆ. ತರುವಾಯ ಅದು ಅವರ ಬಳಿಗೆ ಬಂದರೆ ಅವರಿಗಿರುವ ಉಪದೇಶವು ಅವರಿಗೆ ಪ್ರಯೋಜನ ಪಡುವುದಾದರೂ ಹೇಗೆ? فاعلم أنه لا إله إلا الله واستغفر لذنبك وللمؤمنين والمؤمنات والله يعلم متقلبكم ومثواكم. ಆದ್ದರಿಂದ ಅಲ್ಲಾಹುವಿನ ಹೊರತು ಅನ್ಯ ಆರಾಧ್ಯರಿಲ್ಲ ಎಂಬುದನ್ನು ಅರಿತುಕೊಳ್ಳಿರಿ ಮತ್ತು ತಮ್ಮ ಪಾಪಕ್ಕೆ ಕ್ಷಮೆಯನ್ನು ಬೇಡಿರಿ. ಸತ್ಯವಿಶ್ವಾಸಿಗಳಿಗೆ ಮತ್ತು ಸತ್ಯವಿಶ್ವಾಸಿನಿಯರಿಗೆ ಕ್ಷಮೆಯನ್ನು ಬೇಡಿರಿ. ನಿಮ್ಮ ಚಲನವಲನಗಳನ್ನು ಮತ್ತು ವಾಸಸ್ಥಳವನ್ನು ಅಲ್ಲಾಹು ಅರಿಯುವನು. ويقول الذين آمنوا لولا نزلت سورة فإذا أنزلت سورة محكمة وذكر فيها القتال رأيت الذين في قلوبهم مرض ينظرون إليك نظر المغشي عليه من الموت فأولى لهم. ಸತ್ಯವಿಶ್ವಾಸಿಗಳು ಹೇಳುವರು, ಒಂದು ಅಧ್ಯಾಯವು ಅವತೀರ್ಣಗೊಳ್ಳಲಿಲ್ಲವೇಕೆ? ಆದರೆ ಖಚಿತವಾದ ನಿಯಮಗಳಿರುವ ಅಧ್ಯಾಯವೊಂದು ಅವತೀರ್ಣಗೊಂಡು ಅದರಲ್ಲಿ ಯುದ್ಧದ ಬಗ್ಗೆ ಪ್ರಸ್ತಾಪಿಸಲಾದರೆ ಮೃತ್ಯು ಆವರಿಸಿ ಪ್ರಜ್ಞೆ ಕಳಕೊಂಡ ವ್ಯಕ್ತಿಯು ನೋಡುವಂತೆ ಹೃದಯಗಳಲ್ಲಿ ರೋಗವಿರುವವರು ತಮ್ಮತ್ತ ನೋಡುತ್ತಿರುವುದಾಗಿ ತಾವು ಕಾಣುವಿರಿ. ಅದು ಅವರಿಗೆ ಅತ್ಯಂತ ಸೂಕ್ತವಾದುದಾಗಿದೆ. طاعة وقول معروف فإذا عزم الأمر فلو صدقوا الله لكان خيرا لهم. ಅನುಸರಣೆ ಹಾಗೂ ಸಭ್ಯವಾದ ಮಾತು ಬೇಕಾಗಿದೆ. ಆದರೆ ವಿಷಯವು ಖಾತ್ರಿಯಾದಾಗ ಅವರು ಅಲ್ಲಾಹುವಿನೊಂದಿಗೆ ಸತ್ಯಸಂಧತೆ ತೋರಿಸಿರುತ್ತಿದ್ದರೆ ಅದು ಅವರಿಗೆ ಅತ್ಯುತ್ತಮವಾಗಿರುತ್ತಿತ್ತು. فهل عسيتم إن توليتم أن تفسدوا في الأرض وتقطعوا أرحامكم. ಆದರೆ ನೀವು ಕಾರ್ಯನಿರ್ವಹಣೆಯನ್ನು ವಹಿಸಿಕೊಳ್ಳುವುದಾದರೆ ಭೂಮಿಯಲ್ಲಿ ಶೋಭೆಯನ್ನುಂಟು ಮಾಡುತ್ತಲೂ ನಿಮ್ಮ ಕುಟುಂಬ ಸಂಬಂಧಗಳನ್ನು ಕಡಿಯುತ್ತಲೂ ಇರುವಿರಾ? أولئك الذين لعنهم الله فأصمهم وأعمى أبصارهم. ಅಂತಹವರನ್ನು ಅಲ್ಲಾಹು ಶಪಿಸಿರುವನು. ಅವನು ಅವರನ್ನು ಕಿವುಡರನ್ನಾಗಿ ಮಾಡಿದನು ಮತ್ತು ಅವರ ಕಣ್ಣುಗಳಿಗೆ ಅಂಧತೆಯನ್ನು ನೀಡಿದನು. أفلا يتدبرون القرآن
أفلا يتدبرون القرآن أم على قلوب أقفالها ಹಾಗಾದರೆ ಅವರು ಕುರ್ಆನನ್ನು ಚಿಂತಿಸಿ ಅರ್ಥ ಮಾಡಿಕೊಳ್ಳಲಾರರೆ ಅವರ ಹೃದಯಗಳ ಮೇಲೆ ಬೀಗ ಜಡಿಯಲಾಗಿದೆಯೇ? إن الذين ارتدوا على أدبارهم من بعد ما تبين لهم الهدى الشيطان سول لهم وأملى لهم. ಖಂಡಿತವಾಗಿಯೂ ತಮಗೆ ಸನ್ಮಾರ್ಗವು ಸ್ಪಷ್ಟವಾದ ಬಳಿಕ ವಿಮುಖರಾಗುತ್ತಾ ತಿರುಗಿ ನಡೆದವರಾರೋ ಅವರಿಗೆ ಸೈತಾನನು ಅವರ ಕೃತ್ಯಗಳನ್ನು ಆಕರ್ಷಣೀಯಗೊಳಿಸಿ ತೋರಿಸಿರುವನು, ಅವರಿಗೆ ಅವನು ವ್ಯರ್ಥ ನಿರೀಕ್ಷೆಗಳನ್ನು ದೀರ್ಘಿಸಿಕೊಟ್ಟಿರುವನು. ذلك بأنهم قالوا للذين كرهوا ما نزل الله سنطيعكم في بعض الأمر والله يعلم إسرارهم. ಅದು ಅಲ್ಲಾಹು ಅವತೀರ್ಣಗೊಳಿಸಿರುವುದನ್ನು ಅಸಹ್ಯ ಪಡುವವರೊಂದಿಗೆ ಕೆಲವೊಂದು ವಿಷಯಗಳಲ್ಲಿ ನಾವು ನಿಮ್ಮ ಆಜ್ಞೆಯನ್ನು ಅನುಸರಿಸುವೆವು ಎಂದು ಅವರು ಹೇಳಿದರು ಎಂಬುದರಿಂದಾಗಿದೆ. ಅವರು ರಹಸ್ಯವಾಗಿಡುವುದನ್ನು ಅಲ್ಲಾಹು ಅರಿಯುವನು. فكيف إذا توفتهم الملائكة يضربون وجوههم وأدبارهم. ಹಾಗಾದರೆ ಮಲಕ್ಗಳು ಅವರ ಮುಖ ಮತ್ತು ಹಿಂಭಾಗಗಳಿಗೆ ಬಡಿಯುತ್ತಾ ಅವರನ್ನು ಮೃತಪಡಿಸುವ ಸಂದರ್ಭದಲ್ಲಿ ಅವರ ಸ್ಥಿತಿ ಹೇಗಿರಬಹುದು? ذلك بأنهم اتبعوا ما أسخط الله وكرهوا رضوانه فأحبط أعمالهم. ಅದೇಕೆಂದರೆ ಅಲ್ಲಾಹುವನ್ನು ಕ್ರೋಧಗೊಳಿಸುವ ವಿಷಯವನ್ನು ಅವರು ಅನುಸರಿಸಿದರು ಮತ್ತು ಅವನ ಸಂತೃಪ್ತಿಯನ್ನು ಅವರು ಅಸಹ್ಯಪಟ್ಟರು ಎಂಬುದರಿಂದಾಗಿದೆ. ಆದ್ದರಿಂದ ಅವನು ಅವರ ಕರ್ಮಗಳನ್ನು ನಿಷ್ಫಲಗೊಳಿಸಿದನು. أم حسب الذين في قلوبهم مرض أن لن يخرج الله أضغانهم. ಅಥವಾ ಹೃದಯಗಳಲ್ಲಿ ರೋಗವಿರುವವರು ಅವರ ಅಂತರಂಗದಲ್ಲಿರುವ ಹಗೆಯನ್ನು ಅಲ್ಲಾಹು ಎಂದೂ ಬಹಿರಂಗಪಡಿಸಲಾರನು ಎಂದು ಭಾವಿಸಿರುವರೇ? ولو نشاء لأريناكهم فلعرفتهم بسيماهم ولتعرفنهم في لحن القول والله يعلم أعمالكم. ನಾವು ಇಚ್ಛಿಸುತ್ತಿದ್ದರೆ ತಮಗೆ ಅವರನ್ನು ತೋರಿಸಿಕೊಡುತ್ತಿದ್ದೆವು. ತರುವಾಯ ಅವರ ಲಕ್ಷಣಗಳಿಂದ ತಾವು ಅವರನ್ನು ಗುರುತಿಸುತ್ತಿದ್ದಿರಿ. ಮಾತಿನ ಶೈಲಿಯಿಂದಲೂ ತಮಗೆ ಅವರನ್ನು ಖಂಡಿತವಾಗಿಯೂ ಗುರುತಿಸಬಹುದಾಗಿದೆ. ಅಲ್ಲಾಹು ನಿಮ್ಮ ಕರ್ಮಗಳನ್ನು ಅರಿಯುತ್ತಿರುವನು. وَلَنَبْلُوَنَّكُمْ حَتَّى نَعْلَمَ الْمُجَاهِدِينَ مِنكُمْ وَالصَّابِرِينَ وَنَبْلُوَ أَخْبَارَكُمْ. ನಿಮ್ಮ ಪೈಕಿ ಹೋರಾಡುವವರನ್ನು ಮತ್ತು ತಾಳ್ಮೆ ವಹಿಸುವವರನ್ನು ನಾವು ಗುರುತಿಸುವ ತನಕ ಮತ್ತು ನಿಮ್ಮ ಸಂಗತಿಗಳನ್ನು ನಾವು ಪರಿಶೋಧಿಸುವ ತನಕ ಖಂಡಿತವಾಗಿಯೂ ನಾವು ನಿಮ್ಮನ್ನು ಪರೀಕ್ಷಿಸುವೆವು. ಇನ್ನಲ್ಲದೀನ ಕಫರು ವಸದ್ದು ಅನ್ ಸಬೀಲಿಲ್ಲಾಹಿ ವಶಾqqu الرسول من بعد ما تبين لهم الهدى لن يضروا الله شيئا وسيحبط أعمالهم. ಅವಿಶ್ವಾಸವಿಟ್ಟವರು, ಅಲ್ಲಾಹುವಿನ ಮಾರ್ಗದಿಂದ ಜನರನ್ನು ತಡೆದವರು ಮತ್ತು ತಮಗೆ ಸನ್ಮಾರ್ಗವು ಸ್ಪಷ್ಟವಾದ ಬಳಿಕ ಸಂದೇಶವಾಹಕರೊಂದಿಗೆ ವಿರೋಧ ತಾಳಿದವರು ಯಾರೋ ಅವರು ಖಂಡಿತವಾಗಿಯೂ ಅಲ್ಲಾಹುವಿಗೆ ಯಾವುದೇ ಹಾನಿಯನ್ನೂ ಮಾಡಲಾರರು. ಅವನು ಅವರ ಕರ್ಮಗಳನ್ನು ತರುವಾಯ ವ್ಯರ್ಥಗೊಳಿಸಿ ಬಿಡುವನು. ಯಾ ಅಯ್ಯುಹಲ್ಲದೀನ ಆಮನೂ ಅತೀഉ ಅಲ್ಲಾಹ ವ ಅತೀഉ ಅರ್-ರಸೂಲ ವಲಾ ತುಬ್ತಿಲೂ ಅಅಮಾಲಕುಂ. ಓ ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹುವನ್ನು ಅನುಸರಿಸಿರಿ ಮತ್ತು ಸಂದೇಶವಾಹಕರನ್ನು ಅನುಸರಿಸಿರಿ. ನಿಮ್ಮ ಕರ್ಮಗಳನ್ನು
ನಿಷ್ಫಲಗೊಳಿಸದಿರಿ. إن الذين كفروا وصدوا عن سبيل الله ثم ماتوا وهم كفار فلن يغفر الله لهم. ಅವಿಶ್ವಾಸವಿಟ್ಟವರು, ಅಲ್ಲಾಹುವಿನ ಮಾರ್ಗದಿಂದ ಜನರನ್ನು ತಡೆದವರು, ತರುವಾಯ ಸತ್ಯ ನಿಷೇಧಿಗಳಾಗಿಯೇ ಮರಣ ಹೊಂದಿದವರಾರೋ ಅವರಿಗೆ ಅಲ್ಲಾಹು ಎಂದೂ ಕ್ಷಮಿಸಲಾರನು. فلا تهنوا وتدعوا إلى السلم وأنتم الأعلون والله معكم ولن يتركم أعمالكم. ಆದ್ದರಿಂದ ನೀವು ಬಲಹೀನತೆಯನ್ನು ತೋರದಿರಿ. ನೀವು ಶ್ರೇಷ್ಠರು ಎಂದಿರುವಾಗ ನೀವು ಶತ್ರುಗಳನ್ನು ಸಂಧಾನಕ್ಕೆ ಆಹ್ವಾನಿಸದಿರಿ. ಅಲ್ಲಾಹು ನಿಮ್ಮ ಜೊತೆಗಿರುವನು, ಅವನು ನಿಮಗೆ ನಿಮ್ಮ ಕರ್ಮಗಳನ್ನು ಎಂದಿಗೂ ನಷ್ಟಪಡಿಸಲಾರನು. ಇನ್ನಮಲ್ ಹಯಾತುದ್ ದುನ್ಯಾ ಲಅಬುನ್ ವಲಹು ವಇನ್ ತು'ಮಿನು ವತತ್ತಕೂ ಯು'ತಿಕುಂ ಉಜೂರಕುಂ ವಲಾ ಯಸ್ಅಲ್ಕುಂ ಅಮ್ವಾಲಕುಂ. ಇಹಲೋಕ ಜೀವನವು ಆಟ ಮತ್ತು ಮನೋರಂಜನೆ ಮಾತ್ರವಾಗಿದೆ. ನೀವು ವಿಶ್ವಾಸವಿಡುವುದಾದರೆ ಮತ್ತು ಭಯಭಕ್ತಿ ಪಾಲಿಸುವುದಾದರೆ ನಿಮ್ಮ ಪ್ರತಿಫಲವನ್ನು ಅವನು ನಿಮಗೆ ನೀಡುವನು. ಅವನು ನಿಮ್ಮೊಂದಿಗೆ ನಿಮ್ಮ ಸಂಪತ್ತನ್ನು ಬೇಡಲಾರನು. ಯಸ್ಅಲ್ಕುಮೂಹಾ ಫಯುಹ್ಫಿಕುಂ ತಬ್ಖಲು ವಯುಖ್ರಿಜ್ ಅದ್ವಾನಕುಂ. ನಿಮ್ಮೊಂದಿಗೆ ಅದನ್ನು ಅಂದರೆ ಸಂಪತ್ತನ್ನು ಕೇಳಿ ಅವನು ನಿಮಗೆ ತೊಂದರೆ ಕೊಡುತ್ತಿದ್ದರೆ ನೀವು ಜಿಪುಣತನ ತೋರಿಸುತ್ತಿದ್ದೀರಿ ಮತ್ತು ನಿಮ್ಮ ಅಂತರಂಗದಲ್ಲಿರುವ ಹಗೆಯನ್ನು ಅವನು ಹೊರತರುತ್ತಿದ್ದನು. ಅಂತುಂ ಹಾಉಲಾಇ ತುದೌನ ಲಿತುನ್ಫಿಕೂ ಫೀ ಸಬೀಲಿಲ್ಲಾಹಿ ಫಮಿನ್ಕುಂ ಮನ್ ಯಬ್ಖಲ್ ومن يبخل فإنما يبخل عن نفسه والله الغني وأنتم الفقراء وإن تتولوا يستبدل قوما غيركم ثم لا يكونوا أمثالكم. ಓ ಜನರೇ, ನಿಮ್ಮನ್ನು ಕರೆಯಲಾಗುತ್ತಿರುವುದು ಅಲ್ಲಾಹುವಿನ ಮಾರ್ಗದಲ್ಲಿ ನೀವು ಖರ್ಚು ಮಾಡುವ ಸಲುವಾಗಿದೆ. ಆಗ ನಿಮ್ಮ ಪೈಕಿ ಕೆಲವರು ಜಿಪುಣತನ ತೋರಿಸುವರು. ಯಾರಾದರೂ ಜಿಪುಣತನ ತೋರಿಸುವುದಾದರೆ ಅವನು ಜಿಪುಣತನ ತೋರಿಸುವುದು ಸ್ವತಃ ಅವನೊಂದಿಗೇ ಆಗಿದೆ. ಅಲ್ಲಾಹು ನಿರಪೇಕ್ಷನಾಗಿರುವನು, ನೀವು ನಿರ್ಗತಿಕರಾಗಿರುವಿರಿ. ನೀವು ವಿಮುಖರಾಗುವುದಾದರೆ ಅವನು ನಿಮ್ಮ ಹೊರತಾದ ಬೇರೊಂದು ಜನತೆಯನ್ನು ಬದಲಿಯಾಗಿ ತರುವನು. ತರುವಾಯ ಅವರು ನಿಮ್ಮಂತೆ ಆಗಿರಲಾರರು.